ಧನ್ವಂತರಿ ಪರಮಾತ್ಮನ ವಿಶೇಷವಾದಂತಹ ಸ್ಮರಣೆಯನ್ನು ಮಾಡಬೇಕು. ಕೊರೋನಾ ರೋಗದ ಈ ಭಯಾನಕವಾದ ವಾತಾವರಣದಲ್ಲಿ ಧನ್ವಂತರಿ ರೂಪಿಯಾದ ಪರಮಾತ್ಮನ ಸ್ಮರಣೆಯನ್ನು ನೀವೆಲ್ಲ ನಿತ್ಯದಲ್ಲಿ ಮಾಡ್ತಾನೇ ಇದ್ದೀರಿ. ಇನ್ನೂ ವಿಶೇಷವಾಗಿ ಮಾಡಬೇಕು. ಆ ಧನ್ವಂತರಿ ರೂಪಿಯಾದಂತಹ ಭಗವಂತ, ಧನ್ವ ಅಂದರೆ ಪಾಪಗಳು, ನಮ್ಮ ಎಲ್ಲ ಪಾಪಗಳನ್ನು ಅವನು ಪರಿಹಾರ ಮಾಡಿ ಪಾಪಗಳಿಂದ ಬರುವಂತಹ ರೋಗ, ಪಾಪಗಳಿಂದ ಬರುವ ರೋಗಗಳಿಂದ ಬರುವ ದುಃಖ, ಅವುಗಳೆಲ್ಲವೂ ಧನ್ವಗಳೇ. ಅವುಗಳೆಲ್ಲವನ್ನು ಪರಿಹರಿಸಿ ಅವುಗಳಿಂದ ನಮ್ಮನ್ನು ತಾರಣ ಮಾಡಿ ದಾಟಿಸಿ ಉದ್ಧಾರ ಮಾಡಬೇಕು ಅನ್ನುವುದಕ್ಕೋಸ್ಕರ ಆ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮನನ್ನು ಪ್ರಾರ್ಥಿಸಬೇಕು. ಶ್ರೀಮದಾಚಾರ್ಯರು ತಿಳಿಸುವಂತೆ ಆ ಧನ್ವಂತರಿ ರೂಪಿಯಾದ ಭಗವಂತನ ಅಮೃತಮಯವಾದ ಆರೋಗ್ಯಕರವಾದಂತಹ ಕಿರಣಗಳು ಎಲ್ಲ ಕಡೆಗೆ ಹರಡಿವೆ. ಚಿನ್ಮಯವಾದಂತಹ ಆ ಭಗವಂತನ ಆ ಅಮೃತಮಯವಾದ ಕಿರಣಗಳಿಂದ ನಮಗೆ ಕಾಣುವುದಿಲ್ಲ, ಆದರೆ ಆ ಎಲ್ಲ ಕಿರಣಗಳು ಚಿನ್ಮಯವಾದವುಗಳು, ಸ್ವತಂತ್ರವಾದಂತಹ ಕಿರಣಗಳು, ಅನಂತ ಶಕ್ತಿ ಸಂಪನ್ನವಾದ ಕಿರಣಗಳು ನಮ್ಮ ಸುತ್ತಮುತ್ತ ಇವೆ. ನಮ್ಮ ಎಲ್ಲ ರೋಗಗಳನ್ನು ಪರಿಹಾರ ಮಾಡ್ತವೆ, ರೋಗಗಳು ಬರದೇ ಇರೋ ಹಾಗೆ ರಕ್ಷಣೆ ಮಾಡ್ತವೆ, ಬಂದ ರೋಗಗಳನ್ನು ಪರಿಹಾರ ಮಾಡ್ತವೆ ಅಂತ ಆ ಭಗವಂತನ ಕಿರಣಗಳ ವ್ಯಾಪ್ತಿಯನ್ನು ನಾವು ಚಿಂತನೆ ಮಾಡ್ತಾ ಆ ಪರಮಾತ್ಮನ ಅಮೃತ ಧಾರೆ ಯಾವಾಗಲೂ ನಮ್ಮ ಶರೀರದ ಮೇಲೆ ಆ ಭಗವಂತ ಸುರಿಸ್ತಾ ಇದ್ದಾನೆ ಅಂತನ್ನುವ ಚಿಂತನವನ್ನು ನಾವು ಮಾಡಿದರೆ ನಮ್ಮ ರೋಗಗಳ ಪರಿಹಾರವಾಗತ್ತೆ. ಧನ್ವಂತರಿ 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 ಅಂತ ಸ್ಮರಣೆಯನ್ನು ಮಾಡ್ತಾ ಇರೋಣ, ನಾಮೋಚ್ಚಾರಣೆ ಮಾಡೋಣ, ಅವನ ಗುಣಗಳ ಸ್ಮರಣೆಯನ್ನು ಮಾಡೋಣ, ಅವನ ಮಹಿಮೆಯನ್ನು ಚಿಂತನೆ ಮಾಡೋಣ. ಸಮುದ್ರ ಮಥನ ಕಾಲದಲ್ಲಿ ಪ್ರಾದುರ್ಭೂತನಾಗಿರುವಂತಹ ಆ ಧನ್ವಂತರಿ ಅಮೃತ ಕಲಶವನ್ನು ಇಟ್ಟುಕೊಂಡು ದೇವತೆಗಳಿಗೆ ಅಮೃತವನ್ನು ಕೊಟ್ಟು ಅವರನ್ನು ಅಮರರನ್ನಾಗಿ ಮಾಡಿ ಅನುಗ್ರಹವನ್ನು ಮಾಡಿದ್ದಾನೆ. ತನ್ನ ಕೃಪಾ ದೃಷ್ಟಿಯಿಂದಲೇ ದೇವತೆಗಳನ್ನು ಅಮರರನ್ನು ಮಾಡಿದ್ದಾನೆ. ಈ ಅಮೃತವನ್ನು ನಿಮಿತ್ತ ಮಾತ್ರಕ್ಕೆ ಅನುಗ್ರಹ ರೂಪದಲ್ಲಿ ದೇವರು ಕೊಟ್ಟಿದ್ದಾನೆ. ಅಂತಹ ಪರಮಾತ್ಮ ತನ್ನ ಕೃಪಾದೃಷ್ಟಿ ಎಂಬ ಅಮೃತದಿಂದ ನಮ್ಮೆಲ್ಲರನ್ನೂ ಕೂಡ ಉದ್ಧರಿಸಿ ರಕ್ಷಣೆ ಮಾಡಿ ಈ ಬಾಹ್ಯ ರೋಗಗಳನ್ನೂ ಪರಿಹಾರ ಮಾಡಿ ಆಂತರ ರೋಗಗಳನ್ನೂ ಪರಿಹರಿಸಿ ಶುದ್ಧವಾದ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಿ ಸಾಧನೆಯನ್ನು, ಮೋಕ್ಷ ಸಾಧನೆಯನ್ನು ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.